ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ್ ಮಲ್ಲಿಕಾ ಲೈಫ್ ಸ್ಟೈಲ್ ಬ್ಲಾಗ್ಸ್. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಗೈಸ್. ನಾವಿವತ್ತು ಎಮ್ ಜಿ ರೋಡ್ಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಬಿಕಾಸ್ ಯಾಕೆ ಅಂದರೆ ನನ್ನ ಮೈಂಡ್ ತುಂಬ ಡಿಸ್ಟರ್ಬ್ ಆಗಿದೆ. ಸೊ 2 ಕಿಡ್ಸ್ ಇರೋರಿಗಂತೂ ತುಂಬ ಇದಾಗಿರುತ್ತೆ. ಸೊ ಅದಕ್ಕೆ ಬೆಳಗ್ಗೆ ಎದ್ದು ಅವ್ರಿಗೆಲ್ಲ ಕೆಲಸಗಳೆಲ್ಲ ಮುಗಿಸಿ ಅವ್ರನ್ನೆಲ್ಲ ಕಳಿಸಿ ಮನೆಯಲ್ಲಿ ಮಾಡಿ ಎಷ್ಟೆಲ್ಲ ಕೆಲಸ ಇರುತ್ತಲ್ವ. ಆದರೆ ನನ್ನ ಹಸ್ಬೆಂಡ್ ಮಾತ್ರ ತುಂಬ ಅರ್ಥ ಮಾಡ್ಕೊತಾರೆ. ಅದಕ್ಕಂತೂ ನಾನು ತುಂಬ ಲಕ್ಕಿ ಅಂತಲೇ ಹೇಳ್ಬೋದು. ಬಿಕಾಸ್ ಯಾಕೆ ಅಂದರೆ ನನಗೇನಾದರೂ ಬೇಜಾರಾದರೆ, ನನಗೇನಾದರೂ ಬೇಕು ಅಂದರೆ ಪಟ್ ಅಂತ ತಂದು ಕೊಡೋದು, ಏನೋ ಒಂದೊಂದು ಎಲ್ಲ ಮಾಡ್ತಾರೆ. ನನ್ನ ತಮ್ಮ ನೋಡಿ ಆ ಬೊಂಬೆ ಬರಬಾರ್ದು ಫೇಸ್ ಮೇಲೆ ಅಂತ ಏನೆಲ್ಲ ಮಾಡ್ತಿದ್ದೆ ನಾನು. ಹಾಯ್ ಗಾಯ್ಸ್. ಮನೆಯಲ್ಲೇ ಇದ್ಕೊಂಡು ಅದು ಇದು ಕೆಲಸಗಳು ಮಾಡಿಕೊಂಡು ಮಕ್ಕಳನ್ನ ಕಲಿಸ್ಬೇಕು, ಅದು ಇದು ಅನ್ನೋದು ಪ್ರೆಷರ್ ಇರುತ್ತೆ. ಅದಕ್ಕೆ ವಾರಕ್ಕೆ 1 ಟೈಮ್ ಆದರೂ ಮಾತು ಆಗಿಲ್ಲ ಅಂದರೆ 1 ಟೈಮ್ ಇಲ್ಲಾಂದರೆ 2 ಟೈಮ್ಸ್ ಆದರೂ ಆಚೆ ಹೋಗಿ 1 ಅವರ್ 2 ಅವರ್ಸ್ ಸ್ಪೆಂಡ್ ಮಾಡ್ಕೊಬಂದರೆ ನಮಗೂ ಕೂಡ ಮೈಂಡ್ ರಿಲೀಫ್ ಆಗುತ್ತೆ. ಜಾಸ್ತಿ ಒಂದೇ ಹತ್ರ ಇದ್ಕೊಂಡಿದ್ರೆ ನಮಗೂ ಒಂಥರ ಮೈಂಡ್ ಡಿಸ್ಟರ್ಬ್ ಆಗುತ್ತೆ. ಸೊ ಅದರಿಂದ ನಾನು ಆಚೆ ಹೋಗೋಣ ಅಂತ ನಾವು ಎಮ್ ಜಿ ರೋಡ್ಗೆ ಬಂದ್ವಿ. ಇದು ಬಂದು ಲಿಟಲ್ ಆಟ್ ಬಿಸ್ಕೆಟ್. ಇದು ನಮಗಂತೂ ತುಂಬ ಇಷ್ಟ. ನನ್ನ ಮಕ್ಕಳಿಗಾಗಲಿ ನನ್ನ ಗಂಡನಿಗಾಗಲಿ ತುಂಬ ಇಷ್ಟ ಇದು. ಸೊ ನೀವು ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಅದು ಶೇಪ್ಸ್ ಎಲ್ಲ ಸೂಪರಾಗಿದೆ. ಸೊ ಈ ಅಣ್ಣ ಹತ್ರ ಪರ್ಚೇಸ್ ಮಾಡ್ತಾ ಇರ್ತೀವಿ ಆಗಾಗ. ಸೊ ಮೊನ್ನೆ 1-2 ದಿನ ಇದ್ದಿದ್ದಿಲ್ಲ. ಸೊ ಅದಕ್ಕೆ ನಮ್ಮ ಯಜಮಾನ್ರು ಕೇಳ್ತಾಯಿದ್ರು, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಟೆಡಿ ಬೇರ್ಸ್ ಅಂತ. ಸೊ ನನಗಂತೂ ಟೆಡಿ ಬೇರ್ಸ್ ಅಂದರೆ ತುಂಬ ಇಷ್ಟ. ಎಷ್ಟು ಕ್ಯೂಟಾಗಿದೆಯಲ್ವಾ ಟೆಡಿ ಬೇರ್ಸ್. ಸೊ ನಿಮ್ಮಲ್ಲಿ ಯಾರಿಗಾದರೂ ಟೆಡಿ ಬೇರ್ಸ್ ಅನ್ನೋ ಹುಚ್ಚು ಪ್ರೀತಿ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದೆಲ್ಲ ಇಸ್ಕೊಂಡು ನಾವು ಅದೆಲ್ಲ ಪರ್ಚೇಸ್ ಮಾಡಿಕೊಂಡು ಇನ್ನು ಹೋಗ್ತಾ ಇದ್ದೀವಿ. ನನ್ನ ಮಗಳು ಕ್ರ್ಯಾಕ್ಸ್ ಕೇಳ್ತಾಯಿದ್ರು. ಸೊ ಅದಕ್ಕೆ ಅವರಪ್ಪ ಇಲ್ಲಿ ಕ್ರ್ಯಾಕ್ಸ್ ಇದೆಯೇನೋ ಅಂತ ನೋಡ್ತಾಯಿದ್ರು. ಸೊ ಕ್ರ್ಯಾಕ್ಸ್ ಏನೋ ಇತ್ತು, ಬಟ್ ಅವಳ ಸೈಜ್ ಇದ್ದಿದ್ದಿಲ್ಲ. ಅವಳು ಪುಟ್ಟ ಕಾಲಿಗೆ ಹಾಕ್ಕೊಂಡು ಟ್ರಯಲ್ ಮಾಡ್ತಿದ್ದಾಳೆ. ಸೊ ನನ್ನ ಮಗಳು ತುಂಬ ಕ್ಯೂರಿಯಾಸಿಟಿ ಗೈಸ್. ಈ ಥರ ಎಲ್ಲ ಟ್ರಯಲ್ ಮಾಡಬೇಕು, ಪರ್ಚೇಸ್ ಮಾಡಬೇಕು ಅನ್ನೋದರಲ್ಲಿ ತುಂಬ ಆಸೆ ಅವಳಿಗೆ. ಬಟ್ ಯಾವುದೂ ಅಡ್ಜಸ್ಟ್ ಆಗಿಲ್ಲ. ಸೊ ಅದಕ್ಕೆ ನಾವು ವಾಪಸ್ ಬಂದುಬಿಟ್ವಿ. ನಾಲ್ಕೇನಿದೆ ವೈಫೈ. ನನಗಿಲ್ಲಿ ಕೂಲ್ಗೋಪ ಅಂದರೆ ತುಂಬ ಇಷ್ಟ. ಸೊ ಚೆನ್ನಾಗಿರುತ್ತೆ ಇಲ್ಲಿ. ಅದಕ್ಕೆ ಯಾವಾಗಾದರೂ ರಿಯಲಿ ಹೋಗಬೇಕು ಇಲ್ಲಾಂದರೆ ಯಾವಾಗಾದರೂ 1 ಟೈಮ್ ನಾನು ಇಲ್ಲಿ ಟ್ರೈ ಮಾಡ್ತಾಯಿರ್ತೀನಿ. ಸೊ ಪರ್ಟಿಕ್ಯುಲರ್ ಆಗಿ ಇಲ್ಲಿ ಬಂದಿರ್ತೀನಲ್ಲ, ಯಾವಾಗಾದರೂ 1 ಟೈಮ್ ಬರ್ತೀವಿ ಅಷ್ಟೇ. ಸೊ ನನ್ನ ತಮ್ಮ ನೋಡ್ಕೊತೀವಿ. ಚೆನ್ನಾಗಿ ಬುಕ್ತಾನೆ ಗೈಸೋನು, ಅಲ್ವಾ? ಚೆನ್ನಾಗಿ ತಿಂತಾನೆ ಗೈಸ್. ಅದಕ್ಕೆ ಹೋಗಿ ತಿನ್ಕೋಗಿ ಹೋಗಿ ಚೆನ್ನಾಗಿ ತಿಂದು ಈ ಥರ ಆಗೋಗ್ಬಿಟ್ಟು. ನೋಡ್ರಿ ಗೈಸ್, ಇವಾಗ 10 ಪ್ಲೇಟ್ ಆಗೋಯ್ತು. 10 ಪ್ಲೇಟ್ಸ್ ತಿಂದಿದ್ದಾನೆ. 10 ಪ್ಲೇಟ್ ತಿಂದಿಲ್ವಾ ನಾನು? 10 ಪ್ಲೇಟ್ ಹೋಗ ಕ್ಯಾ ಉನ್ಕೋ. ಮಳೆ ಸ್ಟಾರ್ಟ್ ಆಗಿತ್ತು. ಸೊ ಅದಕ್ಕೆ ನಾವು ಜಲ್ದಿ ಎಲ್ಲ ಮುಗಿಸ್ಕೊಂಡು ಒಂದು ಸೂಟ್ ಕೇಸ್ ಬೇಕಾಗಿತ್ತು. ಸೊ ಅಲ್ಲಿಗೆ ಹೋಗೋಣ ಅಂತ ಜಲ್ದಿ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ವಿ. ಬಟ್ ಇವನು ನನ್ನ ತಮ್ಮ ಫೋನಲ್ಲಿ ಮಾತಾಡ್ಕೊಂಡು ಬ್ಯುಸಿ ಆಗಿಬಿಟ್ಟಿದ್ದಾನೆ. ನನ್ನ ನೈಟಿಲ್ಲ ಎಷ್ಟು ಮಾತಾಡ್ತೀವಿ ನೋಡ್ರಿ ಗೈಸ್, ನನ್ನ ತಮ್ಮ ಎಷ್ಟು ರೇಗಿಸ್ತಾನೆ. ಏನು ಮಾಡ್ತಾ ಇರ್ತೀವಿ ಯಾಕೆ ಏನು ಮಾಡ್ತಿರೋದು ನೀನು? ಮೈನ ಮಿಸ್ ಹೋಯ್ತಂತೆ. ಏನು ಮಾಡ್ತಿದ್ಯಲ್ಲೋ? ತಿಂತಾ ಇದ್ದೀನಿ. ಏನು ತಿಂತ
ತಿಂತಾ ಇದ್ದೀನಿ. ತಿನ್ನು ತಿನ್ನು ಚೆನ್ನಾಗಿ ಸೊ ನನ್ನ ಮಗಳಿಗೆ ಕ್ರ್ಯಾಕ್ಸ್ ಎಲ್ಲಿ ಇದೆಯೇನೋ ಅಂತ ಕೇಳಿದೆ, ಬಟ್ ಇಲ್ಲೂ ಇದ್ದಿದ್ದಿಲ್ಲ. ಸೊ ವಾಪಸ್ ಬಂದು ಸೂಟ್ ಕೇಸ್ ಬೇಕಾಗಿತ್ತು ಅಂತ ಸೂಟ್ ಕೇಸ್ನ ಪರ್ಚೇಸ್ ಮಾಡ್ಕೊಳ್ಳೋಣ ಅಂತ ಪರ್ಚೇಸ್ ಮಾಡ್ತಾಯಿದ್ವಿ. ಸೊ ಮನೆಗೆ ಬಂದು ಓಪನ್ ಮಾಡ್ತಾಯಿದ್ದೀನಿ. ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀರಿ. ಹೇಳು, ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀರಿ. ಸೊ ನಿಮ್ಗೆ ಯಾರಿಗಾದ್ರೂ ಈ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಗಾಯ್ಸ್.